ಕತ್ಲಂದ್ರೆ ಮತ್ತೆ ನೈಟ್ ಅಲ್ಲಿ ಒಬ್ಬನೇ ಇರಕ್ಕೆ ಭಯ. ಸೊ ಆ ಭಯನ ಫೇಸ್ ಮಾಡಕ್ಕೆ ಇವತ್ತು ಒಂದು 5 ಸ್ಟಾರ್ ಹೋಟ್ಲು ಬುಕ್ ಮಾಡಿ ಅಲ್ಲೋಗಿ ಉಳ್ಕೋತಾ ಇದ್ದೀನಿ. ನೋಡೋಣ ನನ್ನ ಕೈಯಲ್ಲಿ ಈ ಚಾಲೆಂಜ್ನ ಕಂಪ್ಲೀಟ್ ಮಾಡಕ್ಕೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಇವತ್ತು ನಾನು ನನ್ನ ಏನಂತಾರೆ ಮೋಸ್ಟ್ ಭಯ ಅಲ್ಲಿ ನೋಡಿ ಯಾರು ಬಂದು ನೋಡಿ ಲೈಲಾ ಮಜ್ನು ನೋಡಿ ಹೆಂಗ್ ಸುತ್ತಾಡ್ತಿರ್ತಾರೆ. ಯಾವ ರೋಡಲ್ಲಿ ನೋಡಿದ್ರು ಇವರೇ, ಯಾವ ಗಲ್ಲಿಲಿ ನೋಡಿದ್ರು ಇವರೇ ನೋಡಿ. ಯಾವ ರೋಡಲ್ಲಿ ಯಾವ ಗಲ್ಲಿಲೂ ಅವರೇ ಸುತ್ತಾಡೋದು. ಅವ್ರು ಯಾವಾಗಲೂ ಫೋನಲ್ಲಿ ಬ್ಯುಸಿ, ಇವ್ರು ಸೈಲೆಂಟ್. ಆ್ಯಂಡ್ ಇಲ್ಲಿ ನಮ್ಮ ಜೊತೆ ಪ್ರಶಾಂತ್ ಅಣ್ಣ ಇದ್ದಾರೆ, ಮತ್ತು ಅನೀಬ್ರೋ ಇದ್ದಾರೆ. ಹಾಯ್ ಅನೀಬ್ರೋ. ಗೈಸ್ ಇವ್ರು ಸಖತ್ ರಿಚ್ಚು. ಸೊ ಈಗ ನಾನು ಹೇಳಿಲ್ವಾ ನನ್ನ ಮೋಸ್ಟ್ ಫಿಯರ್ ಏನಿದೆ ನನ್ನ ಲೈಫ್ದು, ಅದನ್ನು ಫೇಸ್ ಮಾಡೋಕ್ಕೆ ಇವತ್ತು ನಾನು ಹೋಗ್ತಾ ಇರೋದು. ಅದಕ್ಕೆ ಮುಂಚೆ ನನ್ನ ಹತ್ರ ಕಾರ್ ಇಲ್ಲ, ನಿಮ್ಗೆ ಗೊತ್ತು ಪ್ರಶಾಂತ್ ಅಣ್ಣ ಕಾರ್ ಯೂಸ್ ಮಾಡ್ತಾ ಇದ್ದೀನಿ ನನಗೆ ಹೋಗೋಕ್ಕೆ. ಅದಕ್ಕೆ ಮುಂಚೆ ಅಗ್ಯಾರೋ ಅವ್ರದ್ದು ಒಂದಷ್ಟು ಪ್ರಾಡಕ್ಟ್ಸ್ ಬಂದಿತ್ತು, ಕಾರ್ದೇ ಇರೋದು ರಿಲೇಟೆಡ್ ಪ್ರಾಡಕ್ಟ್. ಅದೇನು ಅಂತ ನಿಮಗೆ ತೋರಿಸ್ಬಿಡ್ತೀನಿ. ಲೆಟ್ಸ್ ಗೋ ಗೈಸ್. ಸೊ ಫಸ್ಟು ಟೈರ್ ಪ್ರೆಷರ್ ಮಾನಿಟರ್. ನಮ್ಮ ಟಯರಲ್ಲಿ ಎಷ್ಟು ಗಾಳಿ ಇದೆ ಅಂತ ಚೆಕ್ ಮಾಡೋಕ್ಕೆ ಈ ಥರ 4 ಇರುತ್ತೆ. ಅದನ್ನ ನೀವು ಟೈರ್ಗೆ 4 ಸೈಡನ್ನು ಫಿಕ್ಸ್ ಮಾಡಬೇಕು ಗೈಸ್. ಸೊ ನೋಡಿ ಇದರಲ್ಲಿ ನಿಮಗೆ ಒಂದೊಂದು ಟೈರ್ದು ಪ್ರೆಷರ್ ತೋರಿಸುತ್ತೆ ಎಷ್ಟಿದೆ ಅಂತ. ಸೊ ಇದನ್ನು ನಾವೆಲ್ಲಿ ಪ್ಲೇಸ್ ಮಾಡಬೇಕು ಅಂದರೆ ಇಲ್ಲೆಲ್ಲಾದರೂ ಪ್ಲೇಸ್ ಮಾಡಿ ಇಟ್ಕೊಂಡ್ರೆ ಇದ್ರ ಮೇಲೆ ಸೋಲಾರ್ ಲೈಟ್ ಸನ್ ಲೈಟ್ ಬಿದ್ದು ಸೋಲಾರಿಂದ ಇದು ವರ್ಕ್ ಆಗುತ್ತೆ. ಇದಕ್ಕೆ ಬ್ಯಾಟ್ರಿ ಗಿಟ್ರಿ ಚಾರ್ಜ್ಗೆಲ್ಲ ತಲೆನೋವಿಲ್ಲ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಪೋರ್ಟೇಬಲ್ ಟೈರ್ ಇನ್ಫ್ಲೇಟರ್. ಗಾಡಿ ಇಲ್ಲ ಅಂದರೆ ಟೈರಲ್ಲಿ ಇದು ಫಿಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಕನೆಕ್ಟ್ ಮಾಡಿದ್ದೀನಿ ವೈರ್ನ. ಅದ್ರ ಜೊತೆಗೆ ಇಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪಿನ್ಗಳು ಕೊಟ್ಟಿದ್ದಾರೆ ಬ್ಲೋ ಹೊಡಿಯೋಕ್ಕೆ. ಒಂದೊಂದು ಟೈರ್ದು ಇದು ನೋಡಿ, ಬ್ಯಾಸ್ಕೆಟ್ ಬಾಲು, ಫುಟ್ಬಾಲ್ ಅದಕ್ಕೆಲ್ಲ ಇರ್ತಾವಲ್ಲ ಅದು ಇದು. ಗೈಸ್ ಈ ಟೈರಲ್ಲಿ 35 ಏರ್ ತುಂಬಿಸಿದ್ದೀವಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ವ್ಯಾಕ್ಯೂಮ್ ಕ್ಲೀನರ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಿಮ್ಮ ಕಾರ್ನ ನೀವು ಫುಲ್ಲು ಏನಂತಾರೆ ಡೀಪ್ ಕ್ಲೀನ್ ಮಾಡೋಕ್ಕೆ ಒಂದಷ್ಟು ಡಿಫ್ರೆಂಟ್ ಹೋಸ್ಗಳನ್ನ ಕೊಟ್ಟಿರ್ತಾರೆ ನೋಡಿ ಗೈಸ್. ಸೊ ಇದನ್ನ ಆನ್ ಆಗೋದಕ್ಕೆ ಇದನ್ನ ಇಲ್ಲಿ ಕನೆಕ್ಟ್ ಮಾಡಿಬಿಟ್ಟು ಕೇಬಲ್ ಸಖತ್ ಉದ್ದ ಇದೆ ನಿಮಗೆ. ನಮ್ಮ ತಾಣೆ ನನ್ನ ಲೈಫಲ್ಲಿ ನನ್ನ ಕಾರೇ ಇಷ್ಟು ಕ್ಲೀನ್ ಮಾಡಿಲ್ಲ. ಪ್ರಶಾಂತ್ ನನ್ನ ಕಾರೇ ಕ್ಲೀನ್ ಮಾಡ್ತಾ ಇರೋದು. ತುಂಬಿರೋ ಗಲೀಜ್ ನೋಡಿ ಗೈಸ್, ಇಷ್ಟೇ ಎಷ್ಟು ಗಲೀಜ್ ನೋಡಿ. ಆಮೇಲೆ ಈ ಬ್ರಷ್ ಕೊಟ್ಟಿರೋದು ಏನಕ್ಕೆ ಅಂದರೆ ಈ ಬ್ರಷ್ ಕೊಟ್ಟಿರೋದು ಈ ಫಿಲ್ಟರಲ್ಲಿ ಗಲೀಜ್ ಇರಬಾರ್ದು, ಗಲೀಜು ಹಂಗೆ ಸೇರ್ಕೊಂಡಿರಬಾರ್ದು ಅಂತೇಳಿ. ಬಂದು ಪ್ರೆಷರ್ ವಾಷರು. ಸೊ ಈಗ ಒಂದೊಂದೇ ತೆಗಿತಾ ಇದ್ದೀವಿ ಬಾಕ್ಸಿಂದ. ಈಗ ಗನ್ ಕನೆಕ್ಟ್ ಮಾಡ್ತವ್ರೆ ಪ್ರಶಾಂತ್ ಅಣ್ಣ ಗೈಸ್. ಅದರೆಲ್ಲ ಸ್ಪೆಷಲಿಸ್ಟು ನಮ್ಮ ಪ್ರಶಾಂತ್ ಅಣ್ಣ, ನೀವು ಅವಾಗಿಂದ ನೋಡಿದ್ದೀರಾ. ಈ ಪೈಪ್ನ ಅದಕ್ಕೆ ಕನೆಕ್ಟ್ ಮಾಡಿ. ಆ್ಯಂಡ್ ನಮ್ಮ ಅಪಾರ್ಟ್ಮೆಂಟಲ್ಲಿ ಕೆಳಗೆ ಕೇಬಲ್ ಇಲ್ಲ, ಇದು ಕನೆಕ್ಷನ್ ಇಲ್ಲ. ಅದಕ್ಕೆ ಮೇಲ್ಗಡೆ ನೋಡಿ ವೈರ್ ಎಲ್ಲಿಗೆ ಹೋಗಿದೆ, ಮೇಲ್ಗಡೆ ನಮ್ಮ ಮನೆಯಿಂದ ತೊಗೊಂಡು ಇಲ್ಲಿಗೆ ಬಿಟ್ಟಿರೋದು ಕೇಬಲ್ ಗೈಸ್. ಸೊ ಈ ಪೈಪ್ ಏನಿದೆ ಇದು ಟ್ಯಾಪ್ಗೆ ಹಾಕಬೇಕು. ಸೊ ಇದನ್ನ ಹಾಕಿ ಇದನ್ನ ಕನೆಕ್ಟ್ ಮಾಡಿ ಲಾಕ್ ಮಾಡೋದು ನೋಡಿ ಈಗ ಗೈಸ್. ಸೊ ಲಾಕ್ ಆಗ್ತವ್ರೆ ಗೈಸ್. ಇದು ಇನ್ನೊಂದು ಸೈಡ್ ಕನೆಕ್ಷನ್ನು, ಇದು ಮಷೀನಿಗೆ ಕನೆಕ್ಟ್ ಆಗುತ್ತೆ ಗೈಸ್. ಸೊ ನಿಮ್ಮ ಪಾರ್ಕಿಂಗಲ್ಲಿ ಈ ಥರ ನೀರು ಫೆಸಿಲಿಟಿ ಇಲ್ಲ ಅಂದರೆ ಒಂದು ಬಕೆಟಲ್ಲಿ ನೀರು ತಂದುಬಿಟ್ಟು ಆ ಪೈಪ್ನ ಇದಕ್ಕೆ ಕನೆಕ್ಟ್ ಮಾಡಿ ನೀವು ಸಂಪು ಬಕೆಟ್ ಒಳಗೆ ಹಾಕಿದ್ರೆ ಈ ಮಷೀನು ನೀರನ್ನ ಎಳ್ಕೊಂಡು ಫೋರ್ಸ್ಫುಲ್ಲಾಗಿ ನಿಮ್ಮ ಕಾರ್ನ ವಾಶ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅಲ್ಲ ಟ್ಯಾಪೇ ತೆಗ್ದ್ಬಿಟ್ಟ. ಸೊ ಈಗೆಲ್ಲ ಸೆಟ್ ಮಾಡಿದ್ದೀವಿ, ಇನ್ನೇನು ವಾಶ್ ಶುರು ಮಾಡಬೇಕು. ಅವಾಗ ಹೋಗಲ್ಲ ಎಳ್ದವ್ ನೋಡಿ ಪೈಪ್ನ ಹಿಂಗೆ ಈ ಫಾರ್ಮೆಟಲ್ಲೂ ಸ್ಪ್ರೆಡ್ ಆಗುತ್ತೆ. ಅದು ಬಿಟ್ಟು ನನಗೆ ಚೇಂಜ್ ಮಾಡೋಣ. ಹಿಂಗೆ ನೀವು ಟೈರ್ ತೊಳಿಬೇಕು ಅಂದರೆ ಎಲ್ಲ ವಾಶ್ ಮಾಡಿಸ್ಬಿಡೋಣ ಪ್ರಶಾಂತ್ ನನ್ನ ಗಾಡಿನ. ಎಕ್ಸ್ಟೆಂಡ್ ಮಾಡ್ಕೊಡೋದು ನೋಡಿ. ಈ ಕಂಬಿನ ಹಾಕ್ಬಿಟ್ಟು ಮತ್ತೆ ಅದ್ರ ಮುಂದೆ ಇದನ್ನ ಹಾಕ್ಬಿಟ್ಟು ಫಿಕ್ಸ್ ಮಾಡಿ ಇಲ್ಲಿ. ಏನೇ ಇದ್ರು ನನ್ನ ಹತ್ರ ಬನ್ನಿ, 100 ರೂಪಾಯಿ ನಿಮ್ಮ ಕಾರ್ ವಾಶ್ ಮಾಡ್ಕೊಟ್ಟು ಹೋಗ್ತೀನಿ. ಸೇಮ್ ಔಟ್ಫಿಟ್, ಸೇಮ್ ಲೊಕೇಶನ್. ಸೊ ಫೈನಲಿ ಕಾರೆಲ್ಲ ವಾಶ್ ಮಾಡಿ ಈಗ ಪ್ರಶಾಂತ್ ಅನ್ನ ಕಾರ್ ಎತ್ಕೊಂಡು ಹೋಗ್ತಾ ಇದ್ದೀವಿ. ಪ್ರಶಾಂತ್ ಅನ್ನ ಡ್ರಾಪ್ ಮಾಡಿ ನಾನು ಈ ಕಾರ್ ಹೋಗ್ಬೋದಾ, ಏನಾದರೂ ಕೆಲಸ ಇದೆ ನಿಮಗೆ. ಸೊ ಕಾರ್ ಎತ್ಕೊಂಡು ನಾನು ಹೋಗ್ತಾ ಇರೋದು ನನ್ನ ರಿಸ್ಕಿಯೆಸ್ಟ್ ಚಾಲೆಂಜ್. ಇದೆಲ್ಲ ಎಲ್ರಿಗೂ ಚಿಕ್ಕ ವಿಷಯ ಅನ್ಸ್ಬೋದು, ಬಟ್ ನನಗೆ ಸಖತ್ತು ಗಾಬರಿ ಆಗ್ತಿರೋ ಚಾಲೆಂಜ್. ನೋಡೋಣ ಹೆಂಗಿರುತ್ತೆ ಅಂತ. ಸೊ ನಾವು ಅಲ್ಲಿಂದ ಹೊರಟು ಈಗ ಪ್ರಶಾಂತ್ ಅಣ್ಣ ಮನೆ ಹತ್ರ ಬಂದು ಪ್ರಶಾಂತ್ ಅಣ್ಣನ ಡ್ರಾಪ್ ಹಾಕಿ. ಪ್ರಶಾಂತ್ ಅಣ್ಣ ಸಿ ಯು, ಬೈ ಬೈ. ಈಗ ಕಾರ್ ಕೀ ಇಸ್ಕೊಂಡು ಹೋಗೋದೆ. ಬಾಯ್ ಅಣ್ಣ, ಬಾಯ್ ಸಿ ಯು, ಟೇಕ್ ಕೇರ್. ಲೆಟ್ಸ್ ಗೋ ಗೈಸ್.
ಓ ಫಾರ್ಮ್. ಸೊ ಫೈನಲಿ ಹೊರಟಿದ್ದೀನಿ ಆ್ಯಂಡ್ ನಾನೀಗ ಯಾವುದೋ ಒಂದು 5 ಸ್ಟಾರ್ ಹೋಟ್ಲ್ ಇತ್ತು, ಅದನ್ನು ಬುಕ್ ಮಾಡಿದ್ದೀನಿ. ಸೊ ಲೆಟ್ಸ್ ಸಿ ಹೆಂಗಿರುತ್ತೆ ಏನು ಅಂತ. ನಂಗೆ ಆಗಲೇ ಆಂಗ್ಸೈಟೀಸ್ ಹೊಡಿತಾ ಇದೆ. ಹೋಗ್ಬೇಕಾ, ಇದು ಮಾಡಬೇಕಾ, ಬೇಕಾ ಇದೆಲ್ಲ ಅಂತ ಅನಿಸ್ತಾ ಇದೆ. ಬಟ್ ಈ ಭಯ ಇನ್ನೆಷ್ಟು ದಿನ ಅಂತ ಇಟ್ಕೊಳ್ಳೋದು. ಐ ಆಮ್ ಆಲ್ಮೋಸ್ಟ್ 24, ಸ್ವಲ್ಪ ದಿನದಲ್ಲಿ 25 ಆಗ್ತೀನಿ ಏಪ್ರಿಲಲ್ಲಿ. ಸೊ ಐ ಫೆಲ್ಟ್ ಈ ಒಂದು ಭಯ ಏನಿದೆ ಅದನ್ನು ಇವತ್ತೇ ಕಮ್ಮಿ ಮಾಡೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಐ ಶುಡ್ ಗಿವ್ ಅ ಟ್ರೈ ಅನ್ನಿಸ್ತು. ಇದೊಂಥರ ಚೈಲ್ಡಿಶ್ ಅನಿಸ್ಬೋದು, ಬಟ್ ಎವ್ರಿ ಒನ್ ಈಸ್ ಫೈಟಿಂಗ್ ದರ್ ಓನ್ ಡಿಮನ್ಸ್ ಅಂತ ನನಗೆ ಒಬ್ರು ಹೇಳಿದರು, ನನ್ನ ಫ್ರೆಂಡ್ ಬಿಗ್ಲಿ ಅಂತ ಒಬ್ಬರಿದ್ದಾರೆ. ಸೊ ನಾನು ಒಂದು ಟ್ರಿಪ್ಗೆ ಹೋದಾಗ ಮುಂಬೈಲಿ ನನಗೆ ಭಯ ಆಗೋಗಿತ್ತು ಒಬ್ಬನೇ ಇರೋಕ್ಕೆ. ಸೊ ನನಗೊಂದು ರೂಮ್ ಕೊಟ್ಟಿದ್ದರು, ನಾನು ಒಬ್ಬನೇ ಇರಬೇಕಿತ್ತು. ನಾನು ಅವ್ರ ಹತ್ರ ಹೋಗ್ಬಿಟ್ಟು ಹೇಳಿದ್ದೆ, ನಂಗೆ ಹಿಂಗೆ ಒಬ್ಬರೇ ಇರೋಕ್ಕೆ ಸಖತ್ ಭಯ ಇರುತ್ತೆ, ಆಂಗ್ಸೈಟೀಸ್ ಆಗುತ್ತೆ, ನಿಮ್ಮ ರೂಮಲ್ಲಿ ಮಲ್ಕೋಬೋದಾ ನಿಮ್ಮ ರೂಮಲ್ಲಿ ಅಂತ. ಡಬಲ್ ಬೆಡ್ ಇತ್ತು ಅವ್ರ ರೂಮಲ್ಲಿ. ಸೊ ಅವಾಗ ಅವ್ರೊಂದು ಮಾತು ಹೇಳಿದ್ರು. ನಾನು ಹೇಳಿದೆ ಏನು ತಪ್ಪು ತಿಳ್ಕೊಬೇಡಿ ಅಂದಾಗ, ನೋ ಪ್ರಾಬ್ಲಮ್, ಎವ್ರಿ ಒನ್ ಈಸ್ ಫೈಟಿಂಗ್ ದೇರ್ ಓನ್ ಡಿಮನ್ಸ್. ಅಂದರೆ ಎಲ್ಲರ ಲೈಫಲ್ಲಿ ಒಂದೊಂದು ಇರುತ್ತೆ ಯಾವುದಾದ್ರು ಒಂದು ಭಯ. ಸೊ ಆ ಥರ ನನ್ನ ಲೈಫಲ್ಲಿ ಇದೊಂದು ಭಯ. ಯಾಕೆ ಕೂತ್ಕೋತು ಏನು ಅಂತ ನಂಗೆ ದೇವರಾಣೆ ಗೊತ್ತಿಲ್ಲ. ಒಂದು ಟೈಮ್ ಇತ್ತು, ನಾನು ಕತ್ಲಂದರೆ ಭಯ ಬಿಟ್ಬಿಟ್ಟಿದ್ದೆ. ಒಬ್ಬನೇ ಓಡಾಡೋದು, ಒಬ್ಬನೇ ಇರೋದು ಮನೇಲಿ, ಆ ಭಯ ಬಿಟ್ಬಿಟ್ಟಿದ್ದೆ. ಸಡನ್ನಾಗಿ ಮತ್ತೆ ಅದು ಹಿಟ್ಟಾಗೋಕ್ಕೆ ಶುರು ಆಯಿತು 3-4 ಇಯರ್ಸ್ ಬ್ಯಾಕ್. ಅದಾದಮೇಲೆ ಯಾಕೆ ಅಂತ ಗೊತ್ತಿಲ್ಲ, ಬಟ್ ಅದ್ರ ಬಗ್ಗೆ ಮಾತಾಡ್ತಾ ನಂಗೆ ಇನ್ನೂ ಆಂಗ್ಸೈಟಿ ಜಾಸ್ತಿ ಆಗ್ತಿದೆ. ಸೊ ಐ ವಾಂಟ್ ಗಿವ್ ಅ ಟ್ರೈ ಆ್ಯಂಡ್ ಸಿ ಇಫ್ ಐ ಕ್ಯಾನ್ ಸ್ಟೇ ಅಲೋನ್. ಮನೇಲಂತೂ ಇರ್ತೀನಿ ಯಾರು ಇಲ್ಲದೆ ಇರೋ ಟೈಮಲ್ಲಿ, ಬಟ್ ರಾತ್ರಿ ಹೊತ್ತಿರೋಕ್ಕಾಗಲ್ಲ ಮನೇಲಿ ಒಬ್ಬನೇ ನನಗೆ. ಬಟ್ ರಾತ್ರಿ ಹೊತ್ತಿಲ್ಲ, ನಾನು ಒಬ್ಬನೇ ಒಬ್ಬನೇ ಇಲ್ಲವೇ ಇಲ್ಲ ನಾನು ರಾತ್ರಿ ಹೊತ್ತು ಮನೇಲಿ. ಬಟ್ ಲೆಟ್ಸ್ ಗಿವ್ ಅ ಟ್ರೈ ಗೈಸ್. ಏನಾಗುತ್ತೆ ಏನು ಅಂತ ಗೊತ್ತಿಲ್ಲ. ಹೋಟ್ಲ್ ಹೆಂಗಿದೆ ಏನು ಹೋಗಿ ನೋಡೋಣ ಬನ್ನಿ ಗೈಸ್. ಸೊ ಗಾಡೀಲಿ ಫ್ಯೂಲ್ ಇಲ್ಲ, ಫಸ್ಟು ಫ್ಯೂಲ್ ಹಾಕ್ಸ್ಕೊಂಬಿಡೋಣ ಗೈಸ್. ಸೊ ಫೈನಲಿ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಬಂದಿದ್ದೀನಿ, ಬಿಕಾಸ್ ಇಲ್ಲಿ ಬರೀ 736 ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇದೆ. ಸೊ ಮನೆಗೆ ಹೋಗ್ತಾ ವಾಪಸ್ ಆಮೇಲೆ ಸೀನ್ ಆಗಬಾರ್ದು, ಅದಕ್ಕೆ ಸೇಫರ್ ಸೈಡ್ಗೆ ಹಾಕ್ಸ್ಕೊಂಡು ಹೋಗ್ಬಿಡೋಣ. ಫಾರ್ಮ್. ಸೊ ಫೈನಲ್ ಲೊಕೇಶನ್ ರೀಚ್ ಆಗಿದ್ದೀನಿ. 4 ರೌಂಡ್ ಹೊಡೆದೆ, ಲೊಕೇಶನ್ ಇಲ್ಲಿ ಅಂತ ಗೊತ್ತೇ ಆಗಿಲ್ಲ. ಸೊ ಫಸ್ಟು ಬ್ಯಾಗ್ ಚೆಕ್ಕಿಂಗ್ ಇಟ್ಬಿಟ್ಟು ಕಳಿಸ್ಬೇಕು. ಹಿಂಗೆ ಕಾರ್ಡ್ ಕೊಟ್ಟಿದ್ದಾರೆ, ಕೀನ ಅವ್ರಿಗೆ ಕೊಟ್ಟಿದ್ದೀನಿ ಕಾರ್ದು. ಸೊ ಹಿಂಗಿದೆ ಜಾಗ. ಲುಕ್ಸ್ ಗುಡ್. Some Indian food is there. You go inside that. Thank you. And there you can get, sir. Thank you. ಸೊ 321 ನಮ್ಮ ರೂಮ್ ನಂಬರು. ಹೆಂಗಿದೆ ಹೋಗಿ ನೋಡೋಣ ಬನ್ನಿ. ರೂಮ್ ನೋಡಿ ಕ್ಲೀನಿಂಗ್ ಮಾಡ್ತವ್ರೆ. Till now I'm fine completely. Let's see. Okay. ಸೊ ಲಾಬಿ ಹಿಂಗಿದೆ ಸದ್ಯಕ್ಕೆ. ಐ ವಾಂಟ್ ಟು ಬಿ ಫೈನ್. 331 ಇದು, 321 ಇಲ್ಲಿದೆ. 231 321 2ನ 3ನ ಮರ್ತೋಗ್ಬಿಟ್ಟಲ್ಲ ಗೈಸ್. ಸೊ 231 ಅಂದರೆ 331 ಅಂದರೆ ನೆನಪಿಲ್ಲ. ನಾನು ಬ್ಲಾಗಲ್ಲಿ ರಾಂಗ್ ಹೇಳಿದ್ದೀನಿ ಅನ್ಸುತ್ತೆ, ಬಿಕಾಸ್ ಇಲ್ಲಿ 321 ಕಾಣಿಸ್ತಾ ಇಲ್ಲ. ಮೇ ಬಿ 231 ಇರಬೇಕು. ರಾಂಗ್ ಕಾರ್ಡ್ ಕೊಟ್ಬಿಟ್ಟು ಅವ್ರ ಏನೋ ಗೊತ್ತಿಲ್ಲ, ಕೇಳ್ಬಿಟ್ಟು ಬರೋಣ ಕೆಳಗೆ ಇದೆ ಅಂತ ರೂಮು. ಕೊಟ್ಟಿದ್ದಾರೆ ಗೈಸ್. ಇದು 231 ಅಲ್ಲ, 321 ಅಲ್ಲ ಅನ್ಸುತ್ತೆ. ಕೆಳಗೆ ಹೋಗಿ ತೋರಿಸ್ಬಿಟ್ಟು ಬರ್ತೀವಿ ಗೈಸ್. ಅವರೇ ಕನ್ಫ್ಯೂಸ್ ಆಗ್ಬಿಟ್ಟವ್ರೆ, ಏನು ರೂಮ್ ನಂಬರ್ ಕೊಟ್ಟಿದ್ರು ನನಗೆ ಅಂತ. ಎರಡು ಓಪನ್ ಆಗಲಿಲ್ಲ ಅಂದರೆ, ಒಂದು 321 ಕಾಣಿಸ್ಲೇ ಇಲ್ಲ. 231 ಅವ್ರು 231 ಅಂದರೆ 321 ಅಂತ ಮೇಲೋದ್ಮೇಲೆ ಕನ್ಫ್ಯೂಸ್ ಆಗ್ಬಿಟ್ಟೆ ನಾನು. ಸೊ ಅದಕ್ಕೆ ಕೇಳೋಣ ಅಂತ ಬಂದೆ, ಅವ್ರಿಗೆ ಗೊತ್ತಿಲ್ಲ ಏನು ಅಂತ. ಚೆಕ್ ಮಾಡ್ತಾವ್ರೆ, ನೋಡೋಣ ಏನು ಹೇಳ್ತಾರೆ. ಓಕೆ 231. ಲೆಟ್ಸ್ ಗೋ ಗೈಸ್, ಫೈನಲಿ ಇಂಟು ದ ರೂಮ್. ಸೊ ಇಲ್ಲಿ ಮಿರರ್ ಕೊಟ್ಟಿದ್ದಾರೆ ಆ್ಯಂಡ್ ವಾಶ್ರೂಮ್ ಕಬೋರ್ಡ್, ಕಾಫಿ ಮಾಡೋ ಐಟಮ್ಸು ಇಲ್ಲಿ, ಮತ್ತು ಇಲ್ಲಿ ಕೆಟಲ್, ಟಿ ವಿ, ಮತ್ತು ಸಿಟ್ಟಿಂಗ್ ಏರಿಯಾ, ಸೋಫಾ ಮತ್ತು ಬೆಡ್. ಲೆಟ್ಸ್ ಸಿ ಹೆಂಗಿರುತ್ತೆ ಈಗ. ಏನೂ ಇಲ್ಲ. ಸ್ವಿಮ್ಮಿಂಗ್ ಪೂಲ್ ಕಾಣ್ತಾ ಇದೆ, ಅಲ್ಲಿ ನೀರಿಲ್ಲ, ಖಾಲಿ ಇದೆ. ನೈಸ್. ಟಿ ವಿ ಆನ್ ಮಾಡೋಣ, ಹಿಂದೇನಾದ್ರು ಓಡ್ತಾ ಇರಲಿ, ಅವಾಗ ಒಂಚೂರು ತಲೆ ಕಾಮಾಗಿರುತ್ತೆ. ಆ್ಯಂಡ್ ಊಟ ಬೇಕಿದ್ರೆ ಇದರಿಂದ ಆರ್ಡ್ರ್ ಮಾಡ್ಬೋದಂತೆ. 24 hours ಓಪನ್ ಇರುತ್ತಂತೆ ಅಂಗಡಿ, ಇದು ಹೋಟೆಲ್ಲು.
Ministry of External Affairs. ಗೈಸ್ ಯಾವುದೋ ಒಂದು ನ್ಯೂಸ್ ಚಾನಲ್ ಬರ್ತಿತ್ತು, ಏನೋ ಓದ್ತದೆ ಇದ್ದಿದ್ದೆಲ್ಲ ಹೋಗ್ಬಿಡ್ತು. ಜಿ ಕನ್ನಡ ಚಾನಲ್ ನಾಟ್ ಸಬ್ಸ್ಕ್ರೈಬ್ಡ್ ಹೋಯ್ತು, ಏನು ಯೂಸ್ ಇಲ್ಲ ಇದು. ನ್ಯೂಸ್ ಬರ್ತಾ ಇದೆ, ಅದೇ ಓಡ್ತಾ ಇರಲಿ. ಗೈಸ್ 4204 ಕಾಲ್ ಮಾಡಿ ಊಟ ಕೊಡ್ತೀವಿ ಅಂದರು, ರಿಸೀವೇ ಮಾಡ್ತಲ್ಲ ಯಾರು. ಸೊ ಫೈನಲಿ ನನ್ನ ಫೋನಿಂದನೇ ಈ ಗೂಗಲ್ ಮ್ಯಾಪಲ್ಲಿ ನಂಬರ್ ಇರುತ್ತಲ್ಲ, ಅವರು ಕಾಲ್ ಮಾಡಿ ಈ ಫೋನೇನೋ ವರ್ಕ್ ಆಗ್ತಿಲ್ಲ ಅಂತ ಹೇಳಿದೆ. ಆ್ಯಂಡ್ ಆಲ್ಸೋ ಊಟನೂ ಆರ್ಡರ್ ಮಾಡಿದ್ದೀನಿ. 3 ರೋಟಿ, ಪನ್ನೀರ್ ಬಟರ್ ಮಸಾಲ ಮತ್ತೊಂದು ಕೋಲ್ಡ್ ಕಾಫಿ ಕೊಟ್ಬಿಟ್ಟು ಫಾರ್ ನೌ ಐ ಫೀಲ್ ಕಂಪ್ಲೀಟ್ಲಿ ಫೈನ್. ಲೆಟ್ ಸಿ ಏನಾಗುತ್ತೆ ಏನು ಕತೆ ಅಂತ. ಈಗ ಸ್ವಲ್ಪ ಹೊತ್ತು ರೀಲ್ಸ್ ನೋಡ್ಕೊಂಡು ಚಿಲ್ ಮಾಡ್ತಾ ಇದ್ದೀನಿ. ಬಟ್ ಐಮ್ ಲೈಕಿಂಗ್ ಇಟ್ಸ್ ಕಂಪ್ಲೀಟ್ಲಿ ಕಾಮ್ ಆ್ಯಂಡ್ ಕೂಲ್. ಬಟ್ ಹಿಂದೇನಾದ್ರು ಓಡ್ತಾನೆ ಇರಬೇಕು, ಅದಂತೂ ಫಿಕ್ಸು. ಟಿ ವಿನೋ ರೀಲ್ಸೋ ಏನೋ ಒಂದು ಓಡ್ತಾನೆ ಇದ್ರೇ ಐ ವಿಲ್ ಸ್ಟೇ ಕಾಮ್. ಸೈಲೆಂಟ್ ಆಗೋದ್ರೆ ಪಕ್ಕ ಏನಾದರೂ ಕರೆಂಟ್ ಹೋಯ್ತು ಅಂದ್ಕೊಳ್ಳಿ, ಎದ್ನೋ ಬಿದ್ನೋ ಅಂತೂ ಓಡ್ತೀನಿ ಇಲ್ಲಿಂದ. ಸೀದಾ ಮನೆಗೆ ಹೋಗೋದು. ಕಾರ್ಕಿ ಕೆಳಗಿದೆ ಅಲ್ವಾ, ಪಟ್ಟಂತ ಓಡೋಗ್ಬಿಡ್ತೀನಿ. ಹೋಪ್ಫುಲಿ ಅಂಥದ್ದೇನೋ ಆಗದೆ ಇದ್ರೆ ಸಾಕು. ಊಟ ಬಂತು ಅನಿಸುತ್ತೆ. ಕೀಪ್ ಇಟ್ ಇನ್ಸೈಡ್. ಥ್ಯಾಂಕ್ ಯು. ಸೊ ನಮ್ಮ ಬಿಲ್ ಬಂತು ನೋಡಿ, ಇಷ್ಟಾಗಿದೆ. ಥ್ಯಾಂಕ್ ಯು. ಈಗ ನಮ್ಮ ಊಟ ಬಂದಿದೆ, ತಿನ್ನೋಣ. ಗೈಸು ಇದರಲ್ಲಿರೋದು ಕೋಲ್ಡ್ ಕಾಫಿ, ಇದರಲ್ಲಿರೋದು ಚಪಾತಿ, ಪನ್ನೀರ್ ಬಟರ್ ಮಸಾಲ, ಮತ್ತೇನಪ್ಪ ಇದು ಆರ್ಡ್ರ್ ಮಾಡಿಲ್ವಲ್ಲ. ಓ ಹಪ್ಪಳ, ಸಲಾಡ್ ಇರುತ್ತೆ ನನ್ನ ಪ್ರಕಾರ. ಸಲಾಡ್ ಫಸ್ಟ್ ಕೇಳಿಸ್ಕೊಳ್ಳಿ. ಏನೋ ಸೌಂಡು, ಅದು ಚೆಕ್ ಮಾಡೋಕ್ಕೆ ಹೇಳಿದ್ದೀನಿ. ಟಿ ವಿ ಬಿಟ್ಟರೆ ಬೇರೆನೋ ಗುಯ್ ಅಂತೈತೆ ಆಗಿಂದ. ಕಾಲ್ ಮಾಡಿ ಹೇಳ್ದೆ ಅದನ್ನು ಕಳಿಸಿ ಚೆಕ್ ಮಾಡೋಕ್ಕೆ ಅಂತ. ಬರ್ತಾರೆ ನೋಡೋಣ. ಗೈಸ್ ಟೇಸ್ಟ್ ಅಷ್ಟು ಚೆನ್ನಾಗಿಲ್ಲ, ನನಗೆ ಇಷ್ಟ ಆಗಿಲ್ಲ. ಈಗ ಹಸುವಾಗ್ತಿದೆ ಅಂತ ತಿಂತಾಯಿದ್ದೀನಿ ಅಷ್ಟೇ. ಟೈಮ್ ಬಂದು ಈಗ 2:15. ಚೆಕ್ ಮಾಡೋಕ್ಕೆ ಬಂದವ್ರೆ ಗೈಸ್. ಸೊ ಸೌಂಡ್ ಬಂದು ಟಿ ವಿ ಆಫ್ ಮಾಡಿದ್ರೆ ಸೌಂಡ್ ಹೋಗ್ತಾ ಇದೆ ಗೈಸ್. ಸೊ ಫೋನು ವರ್ಕ್ ಆಗ್ತಿದೆಯಂತೆ, ಟಿ ವಿ ಸೌಂಡ್ ಅಂತೆ. ಆ್ಯಂಡ್ ನನಗೆ ನಿದ್ದೆ ಬರ್ತಾಯಿದೆ. ಸರಿಯಾಗಿ ತಿಂದ್ಬಿಟ್ಟೆ, ಕೋಲ್ಡ್ ಕಾಫಿ ಎಲ್ಲ ಕುಡಿದ್ಬಿಟ್ಟೆ, ನಿದ್ದೆ ಬರ್ತಾಯಿದೆ. ಈಗ ಮಲಗಬೇಕಾದ್ರೆ ನಂಗೆ ಪುಕ್ಕ ಅಂತ ಇದೆ. ಮಲಗೋದು ಪ್ರಾಬ್ಲಮ್ ಅಲ್ಲ, ನಂದು ಮನೇಲೂ ಆಗೋದು ಇದೆ. ಮಲಗಿ ಸಡನ್ನಾಗಿ ಏನಾದ್ರು ಎದ್ಬಿಟ್ಟೆ ಅಂದರೆ ಒಂಥರ ಭಯ ಶುರು ಆಗಿಬಿಡುತ್ತೆ. ಸೊ ಲಿಟ್ರಲಿ ಇಷ್ಟು ನಾನು ಒಬ್ಬನೇ ಒಂದು ರೂಮಲ್ಲಿ ಕೂತ್ಕೋತೀನಿ ಅನ್ನೋದೇ ನನಗೆ ದೊಡ್ಡ ವಿಷಯ. ಬಿಕಾಸ್ ನನ್ನ ಪ್ರಕಾರ ಇದೆಲ್ಲ ನನ್ನ ಕೈಲಿ ಆಗಲ್ಲ. ಇದು ನಿಮಗೆ ತುಂಬ ಕ್ರಿಂಜ್ ಅನ್ನಿಸ್ತಿರ್ಬೋದು, ತುಂಬ ಇದರಲ್ಲಿ ಏನಿದೆ ಅಂತ ಅನ್ನಿಸ್ತಿರ್ಬೋದು. ಬಟ್ ಇದೆ ಗೈಸ್, ನನಗಿದು ಗ್ರೇಟ್ ಥಿಂಗ್ ದಟ್ ಐ ಆಮ್ ಸ್ಪೆಂಡಿಂಗ್ ಟೈಮ್ ಅಲೋನ್. ಆ್ಯಂಡ್ ಅದಕ್ಕಿಂತ ಗ್ರೇಟ್ ಏನು ಅಂದರೆ, 4 ವರ್ಷದ ಹಿಂದೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಒಂದು 5 ಸ್ಟಾರ್ ಹೋಟ್ಲಲ್ಲಿ ಕೂತ್ಕೊಂಡು ನಾನು ಒಬ್ಬನೇ ನನಗೆ ಬೇಕಾಗಿರೋದು ಆರ್ಡ್ರ್ ಮಾಡ್ಕೊಂಡು ತಿಂತೀನಿ ಅನ್ನೋದು. ಇದಕ್ಕೆಲ್ಲ ನಾನು ಇನ್ಸ್ಟಾಗ್ರಾಮ್ ಮತ್ತು ನನ್ನ ಸಬ್ಸ್ಕ್ರೈಬರ್ಸ್, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಮತ್ತು ಸಬ್ಸ್ಕ್ರೈಬರ್ಸ್ ನೀವು ಕಾರಣ. ಥ್ಯಾಂಕ್ ಯು, ಆ್ಯಂಡ್ ಮನಸ್ಸಿಂದ ಥ್ಯಾಂಕ್ ಯು. ಸೊ ಈಗ ಮಲ್ಕೊಳ್ಳ ಇಲ್ಲ ಎದ್ದು ಓಡೋಗ್ಬಿಡ್ಲ ಗೊತ್ತಾಗ್ತಿಲ್ಲ. ಟೈಮ್ ಬಂದು 2:45. ಸೊ ನೋಡೋಣ ಎಷ್ಟೊತ್ತು ಹಿಂಗೆ ಇರ್ಬೋದು, ಇಲ್ಲ ಮಲ್ಕೊಡ್ತೀನ, ಏನು ಮಾಡ್ತೀನಿ ಅಂತ. ಐ ಡಿಂಟ್ ವಾಂಟೆಡ್ ಟು ಟೆಲ್ ದಿಸ್. ಇದೆಲ್ಲ ಪಬ್ಲಿಕಲ್ಲಿ ಹೇಳ್ಕೊಡೋವಂಥದ್ದಲ್ಲ, ಬಿಕಾಸ್ ಅದೆಲ್ಲ ನಾವೇ ಬಿಟ್ಕೊಟ್ಟಂಗೆ. ಬಟ್ ಸ್ಟಿಲ್ ಐ ಜಸ್ಟ್ ವಾಂಟ್ ಟು ಓವರ್ಕಮ್ ದಿಸ್ ಥಿಂಗ್. ಬಿಕಾಸ್ ನಾನು 1.5 ವರ್ಷದಿಂದ ಬ್ಲಾಗ್ ನೋಡ್ತಾ ಇದ್ದೀರಾ. 1.5 ವರ್ಷದಿಂದ ನಾನು ಹೇಳ್ತಾ ಇದ್ದೀನಿ, ನನಗೆ ಕತ್ಲಂದ್ರೆ ಭಯ, ನನಗೆ ಒಬ್ಬನೇ ಇರೋಕ್ಕೆ ಭಯ. ಇನ್ನು ಎಷ್ಟು ದಿನ ಗೈಸ್, ಇನ್ನು ಸ್ವಲ್ಪ ದಿನ ನಾನು 25 ಆಗಿ ಹೋಗ್ತೀನಿ. ಆ್ಯಂಡ್ ಈ ಏಜಲ್ಲಿ ನಾನು ಇದನ್ನು ಅಂದ್ಕೊಂಡು ಕೂತ್ಕೊಳ್ಳೋದು ದೊಡ್ಡ ತಪ್ಪು. ಸೊ ಐ ಥಾಟ್ ಐ ಶುಡ್ ಫೈಟ್ ದಿಸ್. ಆ್ಯಂಡ್ ಅದಕ್ಕೆ ಅಂತಲೇ ಒಬ್ಬನೇ ಬಂದಿದ್ದೀನಿ. ನೋಡ್ತೀನಿ ಏನು ಮಾಡೋದು ಅಂತ. ಐ ರಿಲಿ ವಾಂಟ್ ಟು ಫೈಟ್ ದಿಸ್. ಆ್ಯಂಡ್ ಕ್ಯಾಮ್ರಾ ಫಿಕ್ಸ್ ಮಾಡೇ ಮಲ್ಕೋತೀನಿ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಸೊ ಮಲಗಿದ್ದೆ, ಸಡನ್ನಾಗಿ ರಂಗನಾಥ್ ಸರ್ ಜೋರಾಗಿ ಕಿರ್ಸ್ತವ್ರೆ, ಎದ್ಬಿಟ್ಟೆ.
ನಿದ್ದೆ ತುಂಬ ಟ್ರೈ ಮಾಡ್ತಾಯಿದ್ದೀನಿ, ಆಗ್ತಾಯಿಲ್ಲ. ಲಾಟ್ ಆಫ್ ಥಾಟ್ಸ್ ಒಂದಾದ್ಮೇಲೆ ಒಂದು ತಲೆಯಲ್ಲಿ ಏನೇನೋ ಬರುತ್ತೆ. ಆ್ಯಂಡ್ ಈ ನಾಯ್ಸು, ಟಿ ವಿ ಇಲ್ಲ ಅಂದರೆ ಅದೇನೋ ಹಿಂದೆ ಓಡ್ತಾ ಇದ್ದರೆ ಐ ಆಮ್ ಸೇಫ್ ಅನ್ನೋ ಥರ ಫೀಲ್ ನನಗೆ. ನಿದ್ದೆ ತುಂಬ ಬರ್ತಿರೋದ್ರಿಂದ ಐ ಥಾಟ್ ಲೆಟ್ ಮಿ ಜಸ್ಟ್ ಲೀವ್. ಆಗಲ್ಲ, ನಂಗೆ ಮಲ್ಗೋಕ್ಕಂತೂ ಆಗೋದೇ ಇಲ್ಲ. ಎದ್ದು ಕೂತಿದ್ರೆ ಇಡೀ ದಿನ ಕೂರ್ಬೋದು ಮೇ ಬಿ ನಾನು, ಫೋನ್ ನೋಡಿಕೊಂಡು ಇಲ್ಲ ಟಿ ವಿ ನೋಡ್ಕೊಂಡೇನೋ ಒಂದು. ಬಟ್ ಮಲ್ಗೋಕ್ಕಂತೂ ಆಗ್ತಾನೇ ಇಲ್ಲ ಲಿಟ್ರಲಿ ನನ್ನಿಂದ. ಐ ಥಾಟ್ ಐಲ್ ಜಸ್ಟ್ ಲೀವ್. ಆಗ್ತಾಯಿಲ್ಲ ನನಗೆ. ಐ ಡೋಂಟ್ ಥಿಂಕ್ ಸೊ ಐ ಶುಡ್ ಬಿ ಡೂಯಿಂಗ್ ದಿಸ್ ಟು ಮೈ ಸೆಲ್ಫ್. ಬೆಳಗ್ಗೆದ್ದು ನನಗೆ ಒಂದು ಟೀತ್ ಅಪಾಯಿಂಟ್ಮೆಂಟ್ ಎಲ್ಲ ಇದೆ, ಆಗಲ್ಲ. ಐ ಜಸ್ಟ್ ಲೀವ್. ಇಷ್ಟು ಟೈಮ್ ಬಂದು 4:02. ಸೊ ಜಸ್ಟ್ ಪ್ಯಾಕ್ ಥಿಂಗ್ಸ್ ಆ್ಯಂಡ್ ಲೀವ್ ಫ್ರಮ್ ಹಿಯರ್. ಹೋಗೋಕ್ಕೂ ಮನಸ್ಸಿಲ್ಲ, ಹಿಂಗೆ ಬಿಟ್ಕೊಡೋಕೆ ನಂಗೆ ಇಷ್ಟ ಇಲ್ಲ ಈ ಚಾಲೆಂಜ್ನ. ಬಟ್ ಆಗ್ತಾಯಿಲ್ಲ ಗೈಸ್, ನಿದ್ದೆ ಮಾಡಬೇಕು ನಾನು. ಐ ಡೋಂಟ್ ಥಿಂಕ್ ಸೊ ಐ ಶುಡ್ ಬಿ ಅವೇಕ್. ಆ್ಯಂಡ್ ಆಗಲ್ಲ, ಮಲ್ಗೋಕ್ಕಂತೂ ಆಗೋದೇ ಇಲ್ಲ. ಐ ಆಮ್ ಡ್ಯಾಮ್ ಶ್ಯೂರ್. ಹೊರಡೋಣ ಇಲ್ಲಿಂದ. ಇಟ್ಸ್ ಫೈನ್, ಐ ಟ್ರೈಡ್ ಸಮಥಿಂಗ್. ಅಟ್ಲೀಸ್ಟ್ ಎದ್ದಿರ್ಬೋದು ಅನ್ನೋದಾದ್ರು ಅರ್ಥ ಆಯಿತು. ಬೇರೆ ಏನಿದೆ ಅದೆಲ್ಲ ವರ್ಕ್ ಮಾಡೋಣ ಅದರ ಮೇಲೆ. ಸೊ ರೂಮಿಗೆ ಬಾಯ್ ಹೇಳ್ತಾ ಗಾಡಿ ಎತ್ಕೊಂಡು ಸ್ಲೀಪ್. ಒಂಥರ ಕನಸು ಥರ ಫೀಲ್ ಆಗ್ತಿದೆ ಎಲ್ಲ. ಎಲ್ಲೋ ಇದ್ದೀನಿ ಅನ್ನೋ ಥರ, ಇಲ್ಲ ಕನಸೆಲ್ಲ ನಡೀತಾ ಇದ್ದೀನಿ, ನಾನು ಎಲ್ಲೋ ಹೋಗ್ತಾ ಇದ್ದೀನಿ ಅನ್ನೋ ಥರ. ಲಿಟ್ರಲಿ ಒಳ್ಳೆ ನಿದ್ದೆ ಬರ್ತಾಯಿತ್ತು. ಬಟ್ ತಲೆಯಲ್ಲಿ ಏನೇನೋ ಥಾಟ್ಸು. ಆ್ಯಂಡ್ ರಂಗನಾಥ್ ಸರ್ ಬೇರೆ ಕಿರ್ಚಾಡ್ತವ್ರು. ಸಡನ್ನಾಗಿ ವಾಲ್ಯೂಮ್ ಸ್ಲೋ ಇಟ್ರು ಸಡನ್ನಾಗಿ ರೈಸ್ ಆಗ್ತೈತೆ ವಾಲ್ಯೂಮು. ಇವರೆಲ್ಲ ಬೊಗಳೆ ಕಂಡ್ರಿ ಅಂತೆಲ್ಲ ಕೇಳಿಸ್ತೈತೆ. ಅಯ್ಯೋ ಯಪ್ಪ, ಐ ಫೀಲ್ ಸ್ಯಾಡ್ ಗಿವ್ ಅಪ್ ಮಾಡ್ತಾ ಇದ್ದೀನಿ ಅಂತ. ಬಟ್ ಆಗಲಿಲ್ಲ ಗೈಸ್, ಆಗಲಿಲ್ಲ. ಬಟ್ ಇಟ್ಸ್ ಫೈನ್. ಐ ಟ್ರೈಡ್ ಸಮಥಿಂಗ್. ಲೆಟ್ಸ್ ಚೆಕ್ ಔಟ್ ಆ್ಯಂಡ್ ಲೀವ್. ಕ್ಯಾ ಹೈ ಸೋಪ್ ಹೈ ಕ್ಯಾ? ಓಕೆ ನೀರಿದೆ ಅಂತೇಳಿ. ಹೋಗಿ ಸೊ ಚೆಕ್ಔಟಿಗೆ ಬಂದಿದ್ದೀನಿ. ಆ್ಯಂಡ್ ಏನೇನು ತಿಂದಿದ್ದೆ ಅದ್ರದ್ದೆಲ್ಲ ದುಡ್ಡು ಪ್ಲೇ ಮಾಡಿ ಏನು ಹೊರಡೋದಷ್ಟೇ. ಈಗ ಚೆಕ್ ಮಾಡ್ತಾರೆ ಮೇಲೆ ಹೋಗ್ಬಿಟ್ಟು ಒಬ್ಬರು, ಏನು ರೂಮಲ್ಲಿ ಏನೋ ಡ್ಯಾಮೇಜ್ ಮಾಡಿದ್ದಿಲ್ಲ, ಏನಾದ್ರು ಆಗಿದೆಯಾ ಏನೋ ಅಂತೆಲ್ಲ. ಅದು ರೂಮ್ ಅಂದಮೇಲೆ ಇಲ್ಲಿಂದ ಹೊರಡೋದಷ್ಟೇ. ಸೊ ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಇನ್ವಾಲ್ವ್ ಆಗಿತ್ತು. ಬೆಳಗ್ಗೆ ಎದ್ದರೆ ನಾನು ಮೇ ಬಿ ಇಲ್ಲೇ ಬರಬೇಕಿತ್ತು ಬ್ರೇಕ್ಫಾಸ್ಟಿಗೆ. ನೋಡಿ ಹಿಂಗಿತ್ತು ಬ್ರೇಕ್ಫಾಸ್ಟ್ ಜಾಗ. ಆ್ಯಸ್ ಐ ಆಮ್ ನಾಟ್ ಸ್ಟೇಯಿಂಗ್ ಹಿಯರ್, ನೀವು ನೋಡ್ಬೋದು ಇದನ್ನು ಅಷ್ಟೇ. ಹಿಂಗಿದೆ, ಚೆನ್ನಾಗಿದೆ ಒಂಥರ ಜಾಗ ಅದು. ನೋಡಿ ಸಖತ್ತಾಗಿದೆ. ಅದ್ರ ಜೊತೆಗೆ ಎಲ್ಲ ವುಡ್ಡನ್ ಐಟಮ್ಸ್ನ ಜೋಡಿಸಿದ್ದಾರೆ. ನೈಸ್ ಸಖತ್ತಾಗಿದೆ ಇದು. ಓಹ್ ಗೈಸ್, ಕಾಶ್ಮೀರ್ದು ಮ್ಯಾಟ್ ಕಾರ್ಪೆಟ್. ಇದು ಅಮ್ಮಮ್ಮ ಅಂದರೆ ಒಂದು 2 ಲಕ್ಷ ಇರುತ್ತೆ ಆರಾಮಾಗಿ. 2 ಲಕ್ಷ ಮಿನಿಮಮ್ ಇರುತ್ತೆ. ಅದು ಬಿಟ್ಟರೆ ಇದು ಆನೆ ಮತ್ತು ಇಲ್ಲೆಲ್ಲ ಒಂದು ಐಟಮ್ಸು. ಇದೆಲ್ಲ ಒಂದು ಶಾಪ್ ಅನಿಸುತ್ತೆ. ಕಾಶ್ಮೀರಿ ಶಾಲ್ ಡಿಸ್ಪ್ಲೇ. ನೈಸ್ ಶಾಲ್ಸ್ ಕಾಶ್ಮೀರಿದು. ಸ್ಯಾರಿ ಇದೇನೋ ಒಂಥರ ಶಾಲು ಮತ್ತು ಬುದ್ಧ ಅಷ್ಟೇ. ಇದೆಲ್ಲ ಏನೇನೋ ಶೋ ಪೀಸ್ ಐಟಮ್ಸ್. ನೈಸ್. ಓಡೋಣ ಗೈಸ್, ಸಾಕಾಯ್ತು ನನಗೆ. ನೋಡಿ ಇಲ್ಲೊಂದು ಮ್ಯಾಟ್ ಕಾರ್ಪೆಟ್ ಇದು ಇರುತ್ತೆ ಒಂದು. ವಾವ್, ಸಾಕಾಗಿದೆ. ಇದು ಸಾಫ್ಟಾಗಿದೆ. ಇಲ್ಲೇನೋ ಇದೆ ಮಿರರ್. ಸಾಕಾಗಿದೆ. ಸೊ ಚೆಕ್ ಮಾಡಿದಾರಂತೆ. ಈಗ ನಾನು ಇಲ್ಲಿಂದ ಹೊರಡ್ಬೋದು. ಐ ಆಮ್ ರಿಯಲಿ ಸಾರಿ ಗೈಸ್, ಐ ನೋ ಇಟ್ಸ್ ವೆರಿ ಕಿಡ್ಡಿಶ್ ಟು ಡೂ, ಬಟ್ ಐ ಟ್ರೈಡ್ ಮೈ ಬೆಸ್ಟ್. ಸೊ ಇದು ಕಾರ್ಡ್ ಕೊಟ್ಟಿದ್ದೀನಿ, ಕೀ ಇಸ್ಕೊತಾ ಇದ್ದೀನಿ ಕಾರ್ದು. ಪ್ರಶಾಂತ್ ಅಣ್ಣ ಓವಲ್ಲ ಸ್ವಿಫ್ಟ್. ಆ್ಯಂಡ್ ಅಲ್ಲಿ ನೋಡಿ ಸಕ್ಕತ್ತಾಗಿದೆ. ಯೂನಿಕ್ ಸಕ್ಕತ್ತಾಗಿದೆ, ಒಂಥರ ಯೂನಿಕ್ ಆಗಿದೆ ನೋಡಿ. ಥ್ಯಾಂಕ್ ಯು. ಕೆಟ್ಟಿದ್ದೆ. ಮನೆಗೆ ಹೋಗಿ ಫಸ್ಟು ಮಲ್ಕೋಬೇಕು. ಲೆಟ್ಸ್ ಗೋ. ಐ ನೋ ಇಟ್ಸ್ ಅ ಲಾಟ್. ಬಂದು ಅಮ್ಮಮ್ಮ ಅಂದರೆ ಒಂದು 2 ಅವರ್ ಇದ್ದೆ ಅನಿಸುತ್ತೆ. 2 ಅವರ್ಗೆ 5 ಸ್ಟಾರ್ ಹೋಟ್ಲು ವೇಸ್ಟ್ ಆಗೋಯ್ತು. 2 ಅವರ್ಗೆ 5 ಸ್ಟಾರ್ ಹೋಟ್ಲಲ್ಲಿ ಇರೋಕ್ಕಾಗಿದ್ದಷ್ಟೇ ನನಗೆ. ನೈಟ್ ಅಲ್ವಾ, ಡೇ ಟೈಮಲ್ಲಿ ಬಂದಿದ್ರೆ ಫುಲ್ ಡೇ ಇರ್ತಿದ್ದೆ. ಬಟ್ ಇಟ್ಸ್ ಫೈನ್ ಗೈಸ್. ಐ ಡೋಂಟ್ ವಾಂಟ್ ಟು ಪುಟ್ ಮೈ ಸೆಲ್ಫ್ ಡೌನ್. ಪರವಾಗಿಲ್ಲ, ನಾನು ಇಷ್ಟು ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಇಷ್ಟೊತ್ತು ಇರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ನನ್ನ ಪ್ರಕಾರ ನಾನು ಅಂದರೆ ಸ್ಲೋ ಆಗಿ ದ ಫಿಯರ್ ಐ ಹ್ಯಾವ್ ನೋ ಅದನ್ನು ಫೇಸ್ ಮಾಡಲೇಬೇಕು ನಾನು. ಅದಾಗೋಗುತ್ತೆ. ಇವತ್ತು ಇಷ್ಟು ಮಾಡಿದ್ದೀನಿ ಅಂದಮೇಲೆ ಮುಂದೆ ಇನ್ನೊಂದು ಸರಿ ಟ್ರೈ ಮಾಡಿದಾಗ ಮೇ ಬಿ ಫುಲ್ ನೈಟ್ ಸ್ಪೆಂಡ್ ಮಾಡ್ಬೋದು ನಾನು. ನಥಿಂಗ್ ಟು ವರಿ. ಆ್ಯಂಡ್ ನಿಮ್ಮ ಒಳಗೂ ಏನೋ ಒಂದು ಭಯ, ಡಿಮನ್ ಇದ್ದರೆ ವಿಚ್ ಯು ಆರ್ ಫೈಟಿಂಗ್, ಜಸ್ಟ್ ಫೇಸ್ ಇಟ್. ಇಟ್ಸ್ ಫೈನ್. ಫೇಸ್ ಮಾಡಿ, ಅದರಿಂದ ಓಡಿ ಯೂಸ್ ಇಲ್ಲ. ಐ ನೋ ದಿಸ್ ಇಸ್ ಸಮಥಿಂಗ್ ವೆರಿ ಕಿಡಿಶ್. ಎಷ್ಟೋ ಜನರಿಗೆ ಇದು ಒಂದು ವಿಷಯನೇ ಅಲ್ಲ. ಒಬ್ಬರೇ ಇರೋದು, ಇಲ್ಲ
ನಾನು ಎಷ್ಟೋ ಜನ ವ್ಲಾಗರ್ಸ್ನೆಲ್ಲ ನೋಡ್ತೀನಲ್ಲ, ಈಗ ಡಾಕ್ಟರ್ ಬ್ರೋ ಅವ್ರನ್ನೆಲ್ಲ ನೋಡ್ತೀನಲ್ಲ, ಒಬ್ಬರೇ ದೇಶ ಸುತ್ತುತ್ತಾರೆ, ಒಬ್ಬರೇ ಸ್ಟೇ ಮಾಡ್ತಾರೆ. ಮೆಂಟಲಿ ಅದಕ್ಕೆಲ್ಲ ತುಂಬ ಸ್ಟ್ರೆಂತ್ ಬೇಕು. ಆ್ಯಂಡ್ ಅಲ್ಲಿ ಹ್ಯೂಜ್ ರೆಸ್ಪೆಕ್ಟ್ ಟು ಹಿಮ್, ಹ್ಯೂಜ್ ರೆಸ್ಪೆಕ್ಟ್. ಒಬ್ಬರೇ ಕಷ್ಟ ಅಂದರೆ ಐ ಡೋಂಟ್ ನೋ, ಐ ಕಾಂಟ್ ಡೂ ಇಟ್. ನನ್ನ ಕೈಲಾಗಲ್ಲ ಅದು ಒಬ್ಬನೇ. ಮೇ ಬಿ ಆಫ್ಟರ್ ಸಮ್ ಇಯರ್ಸ್ ಇಫ್ ಐ ಮೆಂಟಲಿ ಗೆಟ್ ಪ್ರಿಪೇರ್ಡ್ ಅಲ್ಲ, ನೋಡೋಣ ಹೆಂಗಿರುತ್ತೆ ಅಂತ. ಸದ್ಯಕ್ಕೆ ಮನೆಗೆ ಹೋಗೋಣ, ಲೆಟ್ಸ್ ಗೋ. ಸೊ ಬಂದು ಕಾರ್ ನಿಲ್ಸಿದ್ದೀನಿ ಆ್ಯಂಡ್ ನಿದ್ದೆ ಬರ್ತದೆ, ಹೋಗಿ ಮಲ್ಕೊಂಬಿಡ್ತೀನಿ. ಬರ್ತಾ ಒಂದೇ ಸ್ವಲ್ಪ ಬೇಜಾರಾಗ್ತಿತ್ತು, ಯಾಕಾರು ಬಂದು ನಾನು ಚೂ ಟ್ರೈ ಮಾಡಬೇಕಿತ್ತು ಅಂತ. ಬಟ್ ಮೇ ಬಿ ಇನ್ನೊಂದು ಸರಿ ಐ ಟ್ರೈ. ಯಾ ಈಗ ಹೋಗಿ ಮನೇಲಿ ಪಾಚ್ಕೊಂಡ್ಬಿಡ್ತೀನಿ. ಐ ಕುಡ್ ಫೇಕ್ ಇದ್ದೆ ಅಂತೆಲ್ಲ ಡವ್ ಮಾಡ್ಬೋದಿತ್ತು, ಬಟ್ ಐ ವಾಂಟ್ ಟು ಬಿ ರಿಯಲ್. ಬಿಕಾಸ್ ಒಂದು 10 ವರ್ಷ 5 ವರ್ಷ ಆದ್ಮೇಲೆ ನಾನು ಈ ಬ್ಲಾಗ್ ನೋಡಿದ್ರೆ, ಯಾರೇ ಈ ಬ್ಲಾಗ್ ನೋಡಿದ್ರು who is facing this kind of issues, they should feel like I overcome this. ಅಂದರೆ ಇದನ್ನು ಫೇಸ್ ಮಾಡಿ ಬಂದಿದ್ದೀನಿ ನಾನು. ಒಂದು ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ, ನನಗೆ ನಿಮಗೇನು ಅನ್ನೋ ಥರ ಇರುತ್ತೆ ನಿಮಗೆಲ್ಲ ತಲೆಯಲ್ಲಿ. ಬಟ್ ಏನು ಮಾಡೋದು, ಚಿಕ್ಕ ವಯಸ್ಸಿಂದನೂ ತುಂಬ ಟೈಮಿಂದನೂ ಈ ಭಯ ಹಂಗೆ ಇದೆಯಲ್ಲ. ಮೇ ಬಿ ಇಟ್ಸ್ ಟೈಮ್ ಟು ಫೇಸ್ ಇಟ್. ಆ್ಯಂಡ್ ಅದನ್ನು ನಿಮಗೆ ವ್ಲಾಗ್ ಮಾಡಿ ಪ್ರೂವ್ ಮಾಡ್ತೀನಿ ದಟ್ ಐ ಫೇಸ್ಡ್ ಇಟ್ ಅಂತ. ಎವ್ರಿ ಡೇ ವ್ಲಾಗ್ ಬರುತ್ತಲ್ಲ, ನೀವು ನೋಡಿ. ಈಗ ನಮ್ಮ ಅಪ್ಪ ಅಮ್ಮ ಫೋನ್ ಎತ್ತಬೇಕು, ಈಗ ಲಾಕ್ ಮಾಡಿ ನೋಡೋಣ, ಮಲ್ಕೊಂಬಿಟ್ಟಿರ್ತಾರೆ. ಗೈಸ್, ನಮ್ಮ ಅಮ್ಮ ಕೇಳ್ತವ್ರೆ ಹೆಂಗಿತ್ತು ಚಾಲೆಂಜ್ ಅಂತ. ನಮ್ಮಂಗೆ ಹೇಳ್ತಾ ಇದ್ದೀನಿ, 10 ನಿಮಿಷ ಅಷ್ಟೇ ಮಲ್ಗೋಕ್ಕಾಗಿತ್ತು. ಹೊಡೆದೋಗಿ ಏನೋ ನಾನು ಉಂಟಿಯಾಗಿ ಬರ್ತೀನಿ ಅಂತೇಳಿ ಡೈಲಾಗ್ ಹೊಡೆದೋಗಿ 4 ಗಂಟೆಗೆ ನೋಡಿದ್ರೆ ಬಂದು ಮಲಗಿದ್ದಾನೆ. ಟ್ರೈ ಮಾಡಿದೆ ಗೈಸ್ ನನ್ನ ಕಡೆಯಿಂದ ನಾನು. ಸೊ ವ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ನೀವು ಏನಾದರೂ ನನ್ನ ಜಾಗದಲ್ಲಿದ್ದರೆ ಫುಲ್ ನೈಟ್ ಇರ್ತಿದ್ರಾ ಒಬ್ಬರೇ, ಇಲ್ವಾ ನಾನು ಒಬ್ಬನೇನ ಈ ಥರ ಕಮೆಂಟ್ ಹಾಕಿ ನೋಡೋಣ.